ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಹೊಸದುರ್ಗ ಪಟ್ಟಣದ ಚಂದನ್ ಪ್ಯಾಲೇಸ್ ಆವರಣದಲ್ಲಿ ಅಹಿಂದ ಶಕ್ತಿ ಕನ್ನಡ ದಿನಪತ್ರಿಕೆಯ ಉದ್ಘಾಟನಾ ಕಾರ್ಯಕ್ರಮ ಜರುಗಿತು. ಹೊಸದುರ್ಗ ಮೂಲದ ಯುವ ಪತ್ರಕರ್ತ ತಣಿಗೇಕಲ್ಲು ಪ್ರಸನ್ನಕುಮಾರ್ ಸಾರಥ್ಯದಲ್ಲಿ ಮತ್ತು ಸಂಪಾದಕತ್ವದಲ್ಲಿ ಮೂಡಿಬರುತ್ತಿರುವ ಅಹಿಂದ ಶಕ್ತಿ ದಿನಪತ್ರಿಕೆಯನ್ನು ಶ್ರೀ ಬಸವಮೂರ್ತಿ ಮಾದಾರ ಚೆನ್ನಯ್ಯ ಸ್ವಾಮೀಜಿ, ಡಾಕ್ಟರ್ ಪುರುಷೋತ್ತಮಾನಂದಪುರಿ ಮಹಾಸ್ವಾಮೀಜಿ, ಶ್ರೀ ಬಸವಲಿಂಗ ಮಹಾಸ್ವಾಮೀಜಿ ಮತ್ತು ಶ್ರೀ ಶಾಂತವೀರ ಮಹಾಸ್ವಾಮಿಗಳ ಪಾವನ ಉಪಸ್ಥಿತಿಯಲ್ಲಿ ಬಿಡುಗಡೆಗೊಳಿಸಲಾಯಿತು. ಹೊಸದುರ್ಗದಲ್ಲಿ ಈಗಾಗಲೇ ಹಲವಾರು ಪತ್ರಿಕೆಗಳು ಪ್ರಕಟಗೊಂಡು ಅನೇಕರ ಓದುಗರ ಗಮನವನ್ನು ಸೆಳೆದಿರುವುದರ ಮಧ್ಯೆ ಹೊಸದುರ್ಗಕ್ಕೆ ಮತ್ತೊಂದು ಪತ್ರಿಕೆ ಸೇರ್ಪಡೆಗೊಳ್ತಾ ಇದೆ. ಅದು ಅಹಿಂದ ಶಕ್ತಿ. ಅಹಿಂದ ಶಕ್ತಿ ಅನ್ನುವಂಥದ್ದು, ಅಹಿಂದ ಅನ್ನುವಂಥದ್ದು ಇತ್ತೀಚೆಗೆ ತುಂಬ ನಮ್ಮೆಲ್ಲರಿಗೂ ಕೂಡ ಗಮನ ಸೆಳೆಯುವಂಥ ಒಂದು ಹೆಸರು. ಅದರ ಮುಂದೆ ಒಂದು ಶಕ್ತಿಯನ್ನು ಇಟ್ಕೊಂಡು ಪತ್ರಿಕೆಯನ್ನು ಪ್ರಸನ್ನಕುಮಾರ್ ಆರಂಭ ಮಾಡಿದ್ದಾರೆ. ಈ ಪತ್ರಿಕೆಯ ಮೂಲಕ ವಾಸ್ತವಿಕವಾಗಿ ಮಾತನಾಡಿದಂಥ ಶಿವಪ್ರಸಾದ್ ಗೌಡರು ಹೇಳಿದಾಗೆ, ಒಂದು ಕಾಲದಲ್ಲಿ ಮಾಧ್ಯಮ ಅಂತ ಹೇಳಿದ್ರೆ 3 ಅಂಗಗಳು ತಮ್ಮ ದಿಕ್ಕನ್ನು ಬದಲಾಯಿಸುತ್ತದೆ ಅನ್ನುವಂಥ ಸಂದರ್ಭ ಬಂದಾಗ ಎಚ್ಚರಿಸುವಂಥ ಕಾರ್ಯವನ್ನು ಮಾಧ್ಯಮ ಮಾಡ್ತಾ ಇತ್ತು, ಪತ್ರಿಕಾರಂಗ ಮಾಡ್ತಾ ಇತ್ತು. ಕಾಲ ಬದಲಾದಂತೆ, ವಿಜ್ಞಾನ ತಂತ್ರಜ್ಞಾನ ಬದಲಾದಂತೆ ಪತ್ರಿಕಾರಂಗವು ಕೂಡ ಮುದ್ರಣ ಮಾಧ್ಯಮದಿಂದ ದೃಶ್ಯ ಮಾಧ್ಯಮಕ್ಕೆ ಬಂದು, ಆನಂತರ ದೃಶ್ಯ ಮಾಧ್ಯಮದಿಂದ ಇವತ್ತು ನಮ್ಮ ಕೈಯೊಳಗೆ ಕಾಣಿಸುವಂಥ ಮೊಬೈಲ್ನ ಹಂತಕ್ಕೆ ಬಂದು ಪ್ರತಿಯೊಬ್ಬರು ಕೂಡ ತಮ್ಮದೇ ಆಗಿರುವಂಥ ವ್ಯಕ್ತಿಗತ ಚಾನಲ್ಗಳನ್ನು ಆರಂಭ ಮಾಡುವ ಮೂಲಕಕ್ಕೆ ಬಂದಿರುವಂಥದ್ದು. ಇನ್ನು ಮುಂದೆ ಮಾತನಾಡೋದಾದರೆ, ಈ ತಾನೇ ದೆಹಲಿಯಲ್ಲಿ AI ಆ ಮೂಲಕ ಒಂದು ಸಮಿಟ್ ನಡೀತು. ಆ ಸಮಿಟ್ನ ಮುಂದುವರೆದ ಭಾಗವಾಗಿ ಇನ್ನೂ ತಂತ್ರಜ್ಞಾನ ಹೇಗೆ ಬೆಳೆಯಬಹುದು ಅನ್ನೋದಕ್ಕೆ ಈಗ ನಾವು ಕೂತ್ಕೊಂಡಿದ್ವಿ. ನಮ್ಮ ತದ್ರೂಪ ನಮ್ಮ ಎದುರಿಗೆ ಮತ್ತೊಂದು ವೇದಿಕೆಯಲ್ಲಿ ಇದೇ ರೀತಿಯಾಗಿರುವಂಥ ವ್ಯಕ್ತಿಗಳು ಕೂತ್ಕೊಂಡು ನಮ್ಮ ಹಾಗೆ ಮಾತನಾಡುವಂಥ ಒಂದು ಆಲ್ಟರ್ನೇಟಿವ್ ಇಂಟೆಲಿಜೆನ್ಸ್ ಅನ್ನುವಂಥದ್ದು ಏನು ಬಂದಿದೆ, ಇದು ಇವತ್ತು ನಿನ್ನೆ ಮಾಧ್ಯಮದಲ್ಲಿ ಹೇಳಿದ್ದಾರೆ. ನಂದನ್ ನೀಲಕಣಿಯವರು ಇನ್ಫೋಸಿಸ್ನ ಸಂಸ್ಥಾಪಕರಲ್ಲಿ ಅವರು ಕೂಡ ಒಬ್ಬರು. ನಮ್ಮ ದೇಶದಲ್ಲಿ ಆಧಾರ್ ಸಂಖ್ಯೆಯನ್ನು ಮಾಡಬೇಕು ಅಂತೇಳಿ ಇಂದಿನ ಮನಮೋಹನ್ ಸಿಂಗ್ ಸರ್ಕಾರ ಮಾಡಿದಾಗ ಅದರ ಸಂಪೂರ್ಣ ಜವಾಬ್ದಾರಿಯನ್ನು ಹೊಂದಿರ್ತಾರೆ. ಅವರು ಈ ಏನಿಂದ ಹೆಚ್ಚು ಕಡಿಮೆ ಇಡೀ ಪ್ರಪಂಚದಲ್ಲಿ 9 ಕೋಟಿ ಜನರಿಗೆ ನಿರುದ್ಯೋಗ ಕಾಣಬಹುದು. ಇಂಥ ಸಂದರ್ಭದಲ್ಲಿ ಪ್ರಪಂಚದಲ್ಲಿ ಎಲ್ಲ ದೇಶಗಳು ನಮ್ಮ ಮುಂದಿನ ಪೀಳಿಗೆಗೆ ಏನು ಮಾಡಬೇಕು ಅಂತೇಳಿ ಚಿಂತನೆ ಮಾಡುವಂಥದ್ದು ಅಗತ್ಯ ಅಂತ ಹೇಳಿದ್ದಾರೆ. ಇದರ ಮಧ್ಯೆಯೂ ಕೂಡ ನಾವು ನಮ್ಮ ಚಟುವಟಿಕೆಗಳನ್ನು ನಿರಂತರವಾಗಿ ಮುಂದೆ ಕೊಂಡೊಯ್ಯಬೇಕಾಗಿರುವಂಥ ಜವಾಬ್ದಾರಿ ನಮಗಿದೆ. ಮುದ್ರಣ ಮಾಧ್ಯಮವು ಸಮಾಜದ ಕನ್ನಡಿಯಾಗಿ ಹೊಣೆಗಾರಿಕೆ ಹೊಂದಿದೆ. ಆದರೂ ಕೂಡ ಈ ಡಿಜಿಟಲ್ ಯುಗದಲ್ಲಿ ತನ್ನದೇ ವಿಶಿಷ್ಟ ರೀತಿಯಲ್ಲಿ ಅಹಿಂದ ಶಕ್ತಿ ಪತ್ರಿಕೆಯು ಮುನ್ನಡೆಯಲಿ, ಸಮುದಾಯದಲ್ಲಿ ಅಹಿಂದ ಶಕ್ತಿ ಪತ್ರಿಕೆಯು ಭರವಸೆಯನ್ನು ಮೂಡಿಸಲಿ ಎಂದು ಗುರುವರಿಯರು ಹಾರೈಸಿದರು. ಈ ಪತ್ರಿಕೆ ಮುಂದಿನ ದಿನಗಳಲ್ಲಿ ಬಡವ, ಬಲ್ಲಿದ, ದಲಿತ, ಬೀದರ್ಗೆ ಕಣ್ಣೀರನ್ನು ಒರೆಸುವಂಥ ಪತ್ರಿಕೆ ಆಗಬೇಕು. ಕಣ್ಣೀರನ್ನು ಬರೆಸುವಂಥ ಪತ್ರಿಕೆ ಆಗಬಾರ್ದು. ಆ ನಿಟ್ಟಿನಲ್ಲಿ ಈ ಪತ್ರಿಕೆ ರಾಜ್ಯಾದ್ಯಂತ ಎಲ್ಲ ನಗರಗಳಲ್ಲಿ, ಹಳ್ಳಿಗಳಲ್ಲಿ ತಲುಪುವಂಥ ಪತ್ರಿಕೆಯಾಗಿ ಆ ಪತ್ರಿಕೆಯ ವಿಷಯ ನೋಡಿ ವ್ಯಕ್ತಿಗಳು ಬದಲಾಗುವಂಥ ವಿಷಯಗಳನ್ನು ಆ ಪತ್ರಿಕೆಯ ಸಂಪಾದಕರಾದಂತಹ ಯಾರು ಪ್ರಸನ್ನ ಅವರು ಬಹಳ ಅಚ್ಚುಕಟ್ಟಾಗಿ ಮುಂದಿನ ದಿನಗಳಲ್ಲಿ ಮಾಡ್ತಾರೆ ಅಂತಕ್ಕಂಥ ಮಾತನ್ನೇ
ವೇದಿಕೆಯಲ್ಲಿರುವಂತಹ ಎಲ್ಲ ಪತ್ರಕರ್ತರೇ, ಗಣ್ಯರೇ, ಆಗಮಿಸಿರುವಂತಹ ಎಲ್ಲ ಸಹೋದರ ಸಹೋದರಿಯರೇ, ಈಗಾಗಲೇ ನಮ್ಮೆಲ್ಲ ಪತ್ರಕರ್ತರು ವಿಶೇಷವಾಗಿ ಪತ್ರಿಕಾ ಮಾಧ್ಯಮದ ಕುರಿತಾಗಿ ಮಾತನಾಡಿದ್ದಾರೆ. ನಾವಾದರೂ ಸಹ ಪ್ರಸನ್ನ ಕುಮಾರ್ ಅವರ ಸಾರಥ್ಯದಲ್ಲಿ ಅಹಿಂದ ಶಕ್ತಿ ಈ ದಿನಪತ್ರಿಕೆ ಇವತ್ತೇನು ಉದ್ಘಾಟನೆ ಆಗಿದೆ. ಮುಂದಿನ ದಿನಗಳಲ್ಲಿ ನಮ್ಮ ನಾಡಿನ, ದೇಶದ ಎಲ್ಲ ಶೋಷಿತ, ಹಿಂದುಳಿದ ವರ್ಗಗಳ ಎಲ್ಲ ವರ್ಗದ ಶಕ್ತಿಯಾಗಿ, ಹಾಗೆ ಸಮಾಜದ ಅಂಕು ಡೊಂಕುಗಳನ್ನು ತಿದ್ದುವಂತಹ ಉತ್ತಮ ಪತ್ರಿಕೆಯಾಗಿ ಮೂಡಿಬರಲಿ ಅಂತೇಳಿ ಶುಭಾಶಯಗಳನ್ನು ತಿಳಿಸ್ತೇವೆ. ಪತ್ರಿಕೆ ಬಗ್ಗೆ ಪ್ರಾಸ್ತಾವಿಕವಾಗಿ ಮಾತನಾಡಿದರೆ ಸ್ವಾಮೀಜಿಯವರು ಕೂಡ 4 ಅಂಕಗಳ ಬಗ್ಗೆ ವಿಶ್ಲೇಷಣೆಯನ್ನು ಮಾಡಿದ್ದಾರೆ. ಪತ್ರಿಕೆ ಸಮಾಜದ ಕನ್ನಡಿಯಾಗಿ ಕೆಲಸವನ್ನು ಮಾಡುವಂಥ ದೊಡ್ಡ ಜವಾಬ್ದಾರಿ ಮತ್ತು ಹೊಣೆಗಾರಿಕೆಯನ್ನು ಹೊಂದಿದೆ. ಆದರೆ ಇತ್ತೀಚಿನ ಪತ್ರಿಕೆಗಳ ಸಂಖ್ಯೆ, ಟಿವಿಗಳ ಸಂಖ್ಯೆ, ಯೂಟ್ಯೂಬ್ಗಳ ಸಂಖ್ಯೆ ಜಾಸ್ತಿಯಾಗಿ ಎಲ್ಲೋ ಪತ್ರಿಕಾ ರಂಗದ ಮೇಲಿರುವಂಥ ಗೌರವ ಮತ್ತು ಭಯ ಕಡಿಮೆ ಆಗ್ತಿದೆ ಅನ್ನುವಂಥ ಭಾವನೆ ನಮಗೆ ಅವಾಗ ಕಾಡ್ತಾ ಇರುತ್ತೆ. ಆದರೂ ಕೂಡ ನೈಜವಾಗಿ, ನೇರವಾಗಿ, ವಸ್ತುನಿಷ್ಠವನ್ನು ಬರೆಯುವ ಮೂಲಕ ಸಮಾಜದಲ್ಲಿ ಒಂದೊಳ್ಳೆ ಪ್ರೀತಿ ಗೌರವವನ್ನು ಸಂಪಾದಿಸುವ ಮೂಲಕ ಬೆಳೆಯುವಂಥ ಪ್ರಯತ್ನವನ್ನು ಮಾಧ್ಯಮ ಇವತ್ತು ಮಾಡಬೇಕಾಗಿದೆ. ಹಾಗಾಗಿ ಆ ದಾರಿಯಲ್ಲಿ ಅಹಿಂದ ಶಕ್ತಿ ಅನ್ನುವಂಥ ಪತ್ರಿಕೆ ಸಾಗಲಿ ಅನ್ನುವಂಥ ಆಶಯವನ್ನಷ್ಟೇ ವ್ಯಕ್ತಪಡಿಸಿ ಕಾರ್ಯಕ್ರಮದ ಮಧ್ಯೆ ವಿದ್ವಾನ್ ಶ್ರೀ ನಾಗರಾಜ್ ಸಾರಥ್ಯದಲ್ಲಿ ಭರತನಾಟ್ಯ ಕಾರ್ಯಕ್ರಮ ವಿಶೇಷ ಆಕರ್ಷಣೆಯಾಗಿತ್ತು. ಕಾರ್ಯಕ್ರಮದಲ್ಲಿ ಬಿಜೆಪಿ ಮುಖಂಡರಾದ ಶಿವು ಮಠ, ಹೊಳಲ್ಕೆರೆಯ ಆರ್ ಅಜಯ್, ಗಣಿಬಾಧಿತ ಪ್ರದೇಶದ ಹೋರಾಟಗಾರ ರಮೇಶ್ ಬೀದುರ್ಗ, ಮಹಿಳಾ ಮತ್ತು ಮಕ್ಕಳ ರಕ್ಷಣಾ ವೇದಿಕೆಯ ಪ್ರಿಯಾಂಕಾ, ಕರ್ನಾಟಕ ರಾಜ್ಯ ವೃತ್ತಿನಿರತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷರಾದ ಶಿವಪ್ರಸಾದ್ ಗೌಡ, ವಕೀಲ ಕೆ ನರೇಂದ್ರ ಬಾಬು, ಹೊಸದುರ್ಗದ ನಾಯಕ ಸಮಾಜದ ಅಧ್ಯಕ್ಷ ಗೌಡ್ರ ತಿಪ್ಪೇಸ್ವಾಮಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಟಿವಿ ಇದು ನಿಮ್ಮ